ಮಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ನಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಮಸಾಜ್ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ಮಂದಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ರಾಮಸೇನಾ ಮುಖ್ಯಸ್ಥ ಸೇರಿ ಒಟ್ಟು 14 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಕಲರ್ಸ್ ಅನ್ನುವಂತಹ ಮಸಾಜ್ ಸೆಂಟರ್ಗೆ ನುಗ್ಗಿದ್ದಂತಹ 30ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಯಾವಾಗ ಪಾರ್ಲರ್ಗೆ ನುಗ್ಗಿ ದಾಂಧಲೆ ಮಾಡಿದ್ರು, ಅದಾದ ನಂತರ ಪಾರ್ಲರ್ನ ಮಾಲೀಕರು ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಎಫ್ಐಆರ್ ದಾಖಲಾದ ಬಳಿಕ ಒಟ್ಟು 14 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಾಗಿರುವಂತಹ ಹರ್ಷರಾಜ್, ಮೋಹನ್ ದಾಸ್, ಪುರಂದರ್, ಸಚಿನ್, ರವೀಶ್, ಸುಖೇಶ್, ಅಂಕಿತ್ ಕಾಳಿ ಮತ್ತು ಅಭಿಲಾಷ್, ದೀಪಕ್ ವಿಘ್ನೇಶ್, ಶರಣ್ ರಾಜ್, ಪ್ರದೀಪ್ ಪೂಜಾರಿ, ಪ್ರಸಾದ್ ಅತ್ತಾವರ್ ಎಂಬವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಂತಹ ಪೊಲೀಸರು ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ. ಕಲರ್ಸ್ ಅನ್ನುವಂತಹ ಒಂದು ಮಸಾಜ್ ಪಾರ್ಲರ್ಗೆ ನುಗ್ಗಿ ದಾಂಧಲೆ ಮಾಡಿದ್ರು. ಸರಿಸುಮಾರು 30 ಜನ ಈ ಒಂದು ಟೀಮ್ನಲ್ಲಿ ಸೇರಿಕೊಂಡು ದಾಂಧಲೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. CCTVಯಲ್ಲೂ ಕೂಡ ದೃಶ್ಯಾವಳಿಗಳು ಸೆರೆಯಾಗಿತ್ತು. ಯಾವ ರೀತಿಯಾಗಿ ಒಳಗೆ ನುಗ್ಗಿ ಒಳಗಡೆ ಇರುವಂತಹ ಇಕ್ವಿಪ್ಮೆಂಟ್ಗಳನ್ನು ಒಡೆದು ಹಾಕಿದ್ರು, ಅದೇ ರೀತಿಯಾಗಿ ಗಾಜುಗಳನ್ನು ಕೂಡ ಪುಡಿ ಮಾಡಿದ್ರು. ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ರಾಮಸೇನೆ ಅಧ್ಯಕ್ಷರನ್ನು ಕೂಡ ಮಧ್ಯಾಹ್ನದ ವೇಳೆಗೆ ಅಧಿಕಾರಿಗಳು ಹೊತ್ಕೊಂಡು ಹೋಗಿದ್ರು. ಹರ್ಷರಾಜ್ ಅರೆಸ್ಟ್ ಆಗಿದ್ರು. ಹರ್ಷರಾಜ್ ಜೊತೆಗೆ ಇದೀಗ ಇನ್ನಿತರ ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಒಟ್ಟು ಈವರೆಗೆ 14 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ಇವತ್ತು ರಾಮಸೇನೆಯ ಕಾರ್ಯಕರ್ತರು ದಾಳಿಯನ್ನ ಮಾಡಿದರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ 9 ಜನ ಕಾರ್ಯಕರ್ತರು ಸೇರಿದಂತೆ ರಾಮಸೇನೆಯ ಸಂಸ್ಥಾಪಕನಾಗಿರುವಂತಹ ಪ್ರಸಾದ್ ಅತ್ತವರ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ ನಾನು ಆ ಸ್ಪಾಟ್ ಅಲ್ಲಿ ಇದ್ದೇನೆ, ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದೊಂದು ಯುನಿಸೆಕ್ಸ್ ಸೆಲೂನ್, ಮಂಗಳೂರು ಸಮೀಪದ KSRTC ಬಸ್ ಸ್ಟ್ಯಾಂಡ್ ಏನಿದೆ ಸಮೀಪದಲ್ಲಿರುವಂತಹ ಕಲರ್ಸ್ ಯುನಿಸೆಕ್ಸ್ ಸೆಲೂನ್ ಇದು. ಸೊ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು ದಾಳಿ ಅನ್ನುವಂಥದ್ದು ನಡೆಯುತ್ತೆ ಮಸಾಜ್ ಸೆಂಟರ್ ಮೇಲೆ. ಇಲ್ಲಿ ಅನೈತಿಕ ಚಟುವಟಿಕೆ, ಪ್ರಮುಖವಾಗಿ ವೇಶ್ಯಾವಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಸುಮಾರು 10ಕ್ಕೂ ಅಧಿಕ ರಾಮಸೇನೆಯ ಕಾರ್ಯಕರ್ತರು ಬಂದು ಇಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡುವಂಥದ್ದು ಅಂದರೆ ಒಳಗಡೆ ನುಗ್ಗಿ ಇಲ್ಲಿನ ಮಹಿಳಾ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಪುಡಿ ಮಾಡ್ತಾರೆ. ಇಡೀ ಮಸಾಜ್ ಪಾರ್ಲರ್ನೇ ಧ್ವಂಸ ಮಾಡುವಂಥ ಒಂದು ಕ್ರಿಯೆಗೆ ಮುಂದಾಗ್ತಾರೆ. ಇದಾದ ಬಳಿಕ ಸಿಬ್ಬಂದಿಗಳ ಮೇಲೂ ಕೂಡ ಅವಾಚ್ಯವಾಗಿ ನಿಂದನೆಯನ್ನ ಮಾಡುವಂಥದ್ದು, ಅವರಿಗೆ ಬೈಯುವಂಥದ್ದು, ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ನೈತಿಕ ಪೊಲೀಸ್ಗಿರಿ ಆಗಿದೆ. ಮತ್ತು ಈ ಒಂದು ಮಸಾಜ್ ಪಾರ್ಲರ್ ಏನಿದೆ, ಮಸಾಜ್ ಪಾರ್ಲರ್ಗೆ ಸಂಬಂಧಪಟ್ಟಂತಹ ಓನರ್ ಏನಿದ್ದಾರೆ, ಇವರು ನೀಡಿದಂತಹ ದೂರಿನ ಆಧಾರದಲ್ಲಿ ಬರ್ಕೆ ಠಾಣಾ ಪೊಲೀಸರು ಈಗಾಗಲೇ ಪ್ರಸಾದ್ ಅತ್ತಾವರ ಏನಿದ್ದಾನೆ, ಈತ ಮನೆಯಲ್ಲಿದ್ದಂಥ ಸಂದರ್ಭ ಅವರನ್ನ ಮನೆಯಿಂದಲೇ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ದಾಳಿಯ ಹೊಣೆಯನ್ನ ಅವರು ಹೊತ್ತಿದ್ರು. ಮತ್ತು ಇಲ್ಲಿ ದಾಳಿಯನ್ನು ನಡೆಸುವಂತ ಸಂದರ್ಭ ಒಂದಿಷ್ಟು ಕಾಂಡಮ್ ಪ್ಯಾಕೆಟ್ಗಳನ್ನೆಲ್ಲ ತೋರಿಸಲಾಗಿತ್ತು. ಅಂದ್ರೆ ಇಲ್ಲಿ ವೇಶ್ಯಾವಟಿಕೆ ನಡೀತಾ ಇದೆ. ಮತ್ತು ಇದು ಇನ್ನೊಂದು ಪ್ರಮುಖ ಅಂಶ ಏನು ಅಂದ್ರೆ, ಈ ದಾಳಿಯನ್ನು ನಡೆಸುವಂತ ಸಂದರ್ಭ ಇದನ್ನ ವಿಡಿಯೋ ಮೂಲಕ ವಿಜುವಲೈಸ್ ಕೂಡ ಮಾಡಲಾಗಿತ್ತು. ಅಂದ್ರೆ ಒಂದು ವಿಡಿಯೋ ಕ್ಯಾಮರಾದ ಮೂಲಕ ಅವರು ಯಾವ ತರ ದಾಳಿಯನ್ನ ಮಾಡ್ತಾರೆ ಅದನ್ನ ರಾಮಸೇನೆಯ ಕಾರ್ಯಕರ್ತರ ನೇತೃತ್ವದಲ್ಲಿ ಅದನ್ನ ರೆಕಾರ್ಡ್ ಕೂಡ ಮಾಡಲಾಗಿತ್ತು. ಅವರು ಯಾವ ತರ ದಾಳಿಯನ್ನ ಮಾಡ್ತಾ ಇದ್ದಾರೆ, ಯಾವ ತರ ಇಲ್ಲಿ ವಸ್ತುಗಳನ್ನ ಪುಡಿಗೈತಾ ಇದ್ದಾರೆ, ಮತ್ತು ಇಲ್ಲಿನ ಮಹಿಳಾ ಸಿಬ್ಬಂದಿ ಅವರೆಲ್ಲ ಬೇಡಿಕೊಳ್ಳುವಂಥದ್ದು. ಸದ್ಯ ಮಸಾಜ್ ಪಾರ್ಲರ್ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಮಧ್ಯಾಹ್ನದ ಬಳಿಕ ಪಾರ್ಲರ್ ಅನ್ನ ಬಂದ್ ಮಾಡಲಾಗಿರುವಂಥದ್ದು. ಈಗ 9ಕ್ಕೂ ಅಧಿಕ ಆರೋಪಿಗಳ ಬಂಧನ ಅನ್ನುವಂಥದ್ದು ಆಗಿದೆ. ಪ್ರಸಾದ್ ಅತ್ತವರ ಈತನ ಬಂಧನ ಕೂಡ ಆಗಿದೆ. ಈ ಘಟನೆಯ ಬಗ್ಗೆ ವ್ಯಾಪಕ ಆಕ್ರೋಶ ಕೇಳಿ ಬರ್ತಾ ಇದೆ. ಈಗ ರಾಮಸೇನೆಯವರು ಮಾಡಿರುವಂತಹ ಆರೋಪ ಏನು ಅಂದ್ರೆ, ಇಲ್ಲಿ ವೇಶ್ಯಾವಟಿಕೆ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಅವರ ಪೂರಕವಾದ ದಾಖಲೆ ಏನು ಅಂತ ಕೇಳಿದ್ರೆ ಅವ್ರ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸದ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉಡುಪಿಯಲ್ಲಿ ಒಂದು ಖಡಕ್ಕಾದ ಆದೇಶವನ್ನು ಪೊಲೀಸ್ ಇಲಾಖೆಗೆ ನೀಡಿದ್ರು. ಮತ್ತು ಯಾರು ಈ ತರ ದಾಳಿಯನ್ನ ಮಾಡಿದವರು ಅವರ ವಿರುದ್ಧ ನಾವು ಕಠಿಣವಾದ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥದ್ದು. ಇದಾದ ಕೆಲವೇ ಗಂಟೆಗಳಲ್ಲಿ ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತವರನ್ನ ಮಂಗಳೂರು ಸಮೀಪದ ಕುಡುಪಿನ ಆತನ ಮನೆಯಿಂದ ಪೊಲೀಸರು ಹೊತ್ತೊಯ್ದಿದ್ರು. ಇದರೊಂದಿಗೆ ಈಗ 9 ಜನ ಕಾರ್ಯಕರ್ತರ ಬಂಧನ ಆಗಿದೆ. ಇನ್ನು ಈ ಪ್ರಕರಣದಲ್ಲಿ ಇನ್ನೂ ಅಧಿಕ ಅಂದರೆ 10 ರಿಂದ 12 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಮಾಹಿತಿ ಇದೆ. ಆ ಆಯಾಮದಲ್ಲಿ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನೂ ಅನೇಕ ಜನರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.